ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ದೇಹಕ್ಕೆ ತಂಪು ನೀಡುತ್ತೆ ಹಾಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಕರ್ಬೂಜ ಹಣ್ಣು ಅಲ್ವಾ. ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ತೊಳೆದು ಸಿಪ್ಪೆ ತೆಗೆದು ಪೀಸ್ ಮಾಡಿ ಒಂದು ಮಿಕ್ಸಿಗೆ ಹಾಕಿ 1 ಗ್ಲಾಸ್ ನೀರು ಸೇರಿಸಿ ನೈಸಾಗಿ ರುಬ್ಕೋಬೇಕು. ಇವಾಗ ಜ್ಯೂಸು ರೆಡಿಯಾಗಿದೆ. ಇದನ್ನು ಒಂದು ಜಾಲರಿಗೆ ಹಾಕಿ ಚೆನ್ನಾಗಿ ಸೋಸ್ಕೋಬೇಕು. ಇದರಲ್ಲಿರುವಂಥ ತಿರುಳನ್ನು ಸಹ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಜ್ಯೂಸು ರೆಡಿ ಮಾಡ್ಕೊಂಡಿದ್ದೀನಿ. ಟೋಟಲಿ 2 ಗ್ಲಾಸ್ ಜ್ಯೂಸು ರೆಡಿಯಾಗಿದೆ. ಒಂದು ಬಿಸಿಯಾದ ಕಡಾಯಿಗೆ 2 ಗ್ಲಾಸ್ ಜ್ಯೂಸ್ ಹಾಕೊಳ್ಳೋಣ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ ಸಕ್ಕರೆ ಹಾಕೊತಾ ಇದ್ದೀನಿ. ಸಕ್ಕರೆ ಕರಗೋವರೆಗೂ ನಿಧಾನವಾಗಿ ತಿರುಗಿಸ್ಕೊಳ್ಳಿ. 1 ಡ್ರಾಪ್ ಫುಡ್ ಕಲರ್ ಹಾಕೊತಾ ಇದ್ದೀನಿ. ಫುಡ್ ಕಲರ್ ಆಪ್ಷನ್, ನಿಮಗೆ ಬೇಕು ಅಂದರೆ ನೀವು ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಇಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೊತಾ ಇದ್ದೀನಿ. ಇವಾಗ 1-2 ಸಲ ತಿರುಗಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಎಲಚಿ ಪೌಡ್ರ್ ಹಾಕೊಳ್ಳಿ. ಎಲಚಿ ಪೌಡ್ರ್ ಹಾಕೋದ್ರಿಂದ ಹಲ್ವಾ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಸಹ 1-2 ಸುತ್ತು ತಿರುಗಿಸ್ಕೊಂಡು ಇವಾಗ ವಾಮ್ ವಾಟರಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಫಸ್ಟೇ ಹಾಕೋದಿತ್ತು, ಆದರೆ ಹಲ್ವಾ ಚೆನ್ನಾಗಿ ಬರಲ್ಲ, ಹಲ್ವಾ ಬೇಯೋದು ಇಲ್ಲ. ಆದ್ದರಿಂದ ಈ ಥರ ಕಲಸಿ ಹಾಕೋದ್ರಿಂದ ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಫಾಸ್ಟ್ ಮಾಡ್ಕೋಬೇಡಿ, ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಕೈ ಬಿಡ್ದಂಗೆ ನಿಧಾನವಾಗಿ ತಿರುಗಿಸ್ಕೋಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಹಲ್ವಾ ರೆಡಿಯಾಗಿ ಬಂದಿದೆ. ಕಟ್ ಮಾಡಿರೋಂಥ ಗೋಡಂಬಿ ಪೀಸ್ನ ಹಾಕೊತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಲ್ವಾ ಬಂದಿದೆ. ಬಾಣಲಿ ಇದು ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಹಲ್ವಾ ಬಿಟ್ಟಿದೆ. ಒಂದು ಗಾಜಿನ ಬೌಲ್ಗೆ 1 ಡ್ರಾಪ್ ತುಪ್ಪ ಸರ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿರೋ ಹಲ್ವಾನ ಗಾಜಿನ ಬೌಲ್ಗೆ ಹಾಕೊಳ್ಳೋಣ. ಒಂದು ಅರ್ಧ ಗಂಟೆ ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾಗಿದ ನಂತರ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ. ಮತ್ತು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಪೀಸಸ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಮೃದುವಾಗಿ ಸ್ಪಾಂಜಿಯಾಗಿ ಬಂದಿದೆ. ರೆಡಿಯಾಗಿದೆ ಕರ್ಬೂಜ ಹಣ್ಣು ಹಲ್ವಾ. ಒಮ್ಮೆ ನೀವು ಟ್ರೈ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.